ಆಕ್ಸ್ಫೋರ್ಡ್ ಹುಟ್ಟುವುದಕ್ಕೂ 600 ವರ್ಷಗಳ ಹಿಂದೆ ಹಾರ್ವರ್ಡ್ ಎಂಬ ಹೆಸರನ್ನೇ ಯಾರೂ ಕೇಳಿರಲಿಲ್ಲ. ಆದರೆ ಆ ಸಮಯದಲ್ಲಿ ಭಾರತದ ಬಿಹಾರ ರಾಜ್ಯದ ಒಂದು ಚಿಕ್ಕ ಹಳ್ಳಿಯಲ್ಲಿ ಇತ್ತು ಜಗತ್ತಿನ ಅತ್ಯಂತ ಮಹಾನ್ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ನಾಳಂದ. ನಳಂದ ಕೇವಲ ಒಂದು ವಿಶ್ವವಿದ್ಯಾಲಯವಲ್ಲ, ಅದು ಸಂಪೂರ್ಣವಾದ ಒಂದು ಸಂಸ್ಕೃತಿಯ ನಗರವಾಗಿತ್ತು. ಇಂದು ನಾವು ಈ ಕಥೆಯ ಮೂಲಕ ಸುಮಾರು 1000 ವರ್ಷ ಹಿಂದೆ ಪ್ರಯಾಣಿಸಿ ನಳಂದಾದ ಇತಿಹಾಸವನ್ನು ಅರಿಯೋಣ. ಸ್ಕ್ರಾಲ್ ಪ್ರಾರಂಭ ಕ್ರಿಸ್ತಶಕ 5ನೇ ಶತಮಾನ. ಈ ಕತೆ ಶುರುವಾಗುತ್ತದೆ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ. ಆ ಸಮಯದ ರಾಜನಾದ ಕುಮಾರಗುಪ್ತ ಪ್ರಥಮರು ಈ ಜ್ಞಾನನಗರದ ಅಡಿಗಲ್ಲು ಇಟ್ಟರು. ನಳಂದ ಎಂಬ ಪದದ ಅರ್ಥವೇ ಅಕ್ಷಯ ದಾನ, ಅಂದರೆ ಎಂದಿಗೂ ಮುಗಿಯದ ದಾನ. ಆ ದಾನವೇ ಜ್ಞಾನದಾನ. ಮಾದರಿ ಕಟ್ಟಡ ನಳಂದ ಒಂದು ಜ್ಞಾನನಗರ. ನಳಂದ ಕೇವಲ ಕಟ್ಟಡಗಳ ಗುಂಪಲ್ಲ, ಅದು ಒಂದು ಪೂರ್ಣ ಜ್ಞಾನ ನಗರವಾಗಿತ್ತು. ಅಲ್ಲಿ ದೇವಾಲಯಗಳು, ಉಪನ್ಯಾಸ ಮಂದಿರಗಳು, ವಿಜ್ಞಾನ ಪ್ರಯೋಗಾಲಯಗಳು ಮತ್ತು 8 ಮಹಡಿಗಳಷ್ಟು ಎತ್ತರದ ಗ್ರಂಥಾಲಯಗಳು ಇವೆಯಾದವು. ಅದರಲ್ಲೂ 3 ಪ್ರಸಿದ್ಧ ಗ್ರಂಥಾಲಯಗಳು ಖ್ಯಾತವಾಗಿದ್ದವು: ರತ್ನಸಾಗರ, ರತ್ನರಂಜಕ, ರತ್ನೋದಧಿ. ರತ್ನೋದಧಿ ಗ್ರಂಥಾಲಯವು 9 ಮಹಡಿಗಳಷ್ಟು ಎತ್ತರವಾಗಿತ್ತು ಎಂದು ಹೇಳುತ್ತಾರೆ. ಅಲ್ಲಿ ಕೇವಲ ಭಾರತದಷ್ಟೇ ಅಲ್ಲ, ಗ್ರೀಸ್, ರೋಮ್, ಚೀನಾ, ಟಿಬೆಟ್ ಮುಂತಾದ ದೇಶಗಳ ಜ್ಞಾನಸಂಪತ್ತು ಸಂಗ್ರಹವಾಗಿತ್ತು. ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು. ನಳಂದ ವಸತಿಗೃಹ ವಿಶ್ವವಿದ್ಯಾಲಯವಾಗಿತ್ತು. ಅಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು 2,000ಕ್ಕೂ ಹೆಚ್ಚು ಅಧ್ಯಾಪಕರು ವಾಸಿಸುತ್ತಿದ್ದರು. ಪ್ರವೇಶ ಪ್ರಕ್ರಿಯೆ ಇಂದು ಇರುವಂತೆ ಅರ್ಜಿ ಪತ್ರದಿಂದ ಆಗುತ್ತಿರಲಿಲ್ಲ. ಅದು ಮೌಖಿಕ ಪರೀಕ್ಷೆ ಆಗಿತ್ತು. ವಿದ್ಯಾರ್ಥಿಗಳು ದ್ವಾರದ ಬಳಿ ನಡೆಯುವ ಚರ್ಚೆಯಲ್ಲಿ ತಾವು ಯೋಗ್ಯರೆಂದು ತೋರಿಸಬೇಕಾಗಿತ್ತು. ಪುಸ್ತಕಗಳು, ವಿಷಯಗಳು ಮತ್ತು ಪಾಠ್ಯಕ್ರಮ. ಇಲ್ಲಿ ಬೋಧಿಸಲ್ಪಡುವ ಪ್ರಮುಖ ವಿಷಯಗಳು ಇವು: ಬೌದ್ಧ ತತ್ವಶಾಸ್ತ್ರ, ಗಣಿತ, ಆಯುರ್ವೇದ ಮತ್ತು ವೈದ್ಯಶಾಸ್ತ್ರ, ಖಗೋಳಶಾಸ್ತ್ರ, ಜ್ಯೋತಿಷ್ಯ, ವ್ಯಾಕರಣ, ತರ್ಕಶಾಸ್ತ್ರ. ಇದರ ಜೊತೆಗೆ ಚೀನಿ, ಪರ್ಷಿಯನ್, ಗ್ರೀಕ್ ಮುಂತಾದ ವಿದೇಶಿ ಭಾಷೆಗಳು ಕಲಿಸಲಾಗುತ್ತಿತ್ತು. ಅದಕ್ಕಾಗಿ ನಳಂದ ನಿಜಕ್ಕೂ ವಿಶ್ವದ ಮೊದಲ ಗ್ಲೋಬಲ್ ಕ್ಯಾಂಪಸ್ ಎಂದು ಕರೆಯಲ್ಪಡುತ್ತದೆ. ಏಷಿಯಾ, ಆಸ್ಟ್ರೇಲಿಯಾ ತೋರಿಸುತ್ತಿರುವ ಜಗತ್ತಿನ ವಿದ್ಯಾರ್ಥಿಗಳು. ಚೀನಾದ ಪ್ರಸಿದ್ಧ ಭಿಕ್ಷು ಹುವೆನ್ಸಾಂಗ್, ಶೆನ್ಝೆನ್, ನಳಂದಾದಲ್ಲಿ 7 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ಅವರು ಬರೆದರು: ನಳಂದಾದ ಪಂಡಿತರು ಜಗತ್ತಿನ ಅತ್ಯಂತ ಆಳವಾದ ಚಿಂತನೆ ಮಾಡುವವರು. ಮತ್ತೊಬ್ಬ ಚೀನಾದ ಭಿಕ್ಷು ಐ ಕಿಂಗ್ ಇಲ್ಲಿ ಸಂಸ್ಕೃತ ಮತ್ತು ಪಾಳಿ ಭಾಷೆಗಳನ್ನು ಕಲಿತು ತಮ್ಮ ದೇಶಕ್ಕೆ ಕೊಂಡೊಯ್ದರು. ಜಪಾನ್, ಕೊರಿಯಾ, ಟಿಬೆಟ್, ಇಂಡೋನೇಷ್ಯಾ, ಇರಾನ್ ಮುಂತಾದ ದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಓದಲು ಬರುತ್ತಿದ್ದರು. ಇಟ್ಟಿಗೆ ನಳಂದಾದ ರಚನೆ. ನಳಂದಾದ ಕ್ಯಾಂಪಸ್ ಅತ್ಯಂತ ದೊಡ್ಡದಾಗಿತ್ತು. 10,000 ವಿದ್ಯಾರ್ಥಿಗಳ ವಸತಿ, 300ಕ್ಕೂ ಹೆಚ್ಚು ಉಪನ್ಯಾಸ ಮಂದಿರಗಳು, ಧ್ಯಾನ ಸ್ಥಳಗಳು, ಸರೋವರಗಳು, ಸಂಶೋಧನಾ ಕೇಂದ್ರಗಳು ಮತ್ತು ನಕ್ಷತ್ರವೀಕ್ಷಣಾ ಉಪಕರಣಗಳೂ ಇದ್ದುವು. ಇದು ಆಧುನಿಕ ವಿಶ್ವವಿದ್ಯಾಲಯದ ಪ್ರಾಚೀನ ರೂಪವಾಗಿತ್ತು. ಬೆಂಕಿ 1193. ನಳಂದಾದ ದುರಂತ. ಸಂವತ್ಸರ 1193ರಲ್ಲಿ ಮಮಲುಕ್ ವಂಶದ ಸೇನಾಧಿಪತಿ ಇಖ್ತಿಯಾರ್-ಉದ್-ದೀನ್ ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ ತಮ್ಮ ಸೇನೆಯೊಂದಿಗೆ ಬಿಹಾರವನ್ನು ಆಕ್ರಮಿಸಿದನು. ಆ ಕಾಲದಲ್ಲಿ ಬಿಹಾರ ಬೌದ್ಧ ಶಿಕ್ಷಣದ ಕೇಂದ್ರವಾಗಿತ್ತು ಮತ್ತು ನಳಂದ ಅದಕ್ಕೆ ಜೀವವಾಗಿತ್ತು. ಆದರೆ ಖಿಲ್ಜಿ ಈ ಜ್ಞಾನಕೇಂದ್ರವನ್ನು ನಾಶಮಾಡುವ ನಿರ್ಧಾರ ಕೈಗೊಂಡನು. ಅವನ ಸೇನೆಯು ನಳಂದ ಮೇಲೆ ದಾಳಿ ಮಾಡಿ ಬೌದ್ಧ ಭಿಕ್ಷುಗಳನ್ನು ಕೊಂದಿತು ಮತ್ತು 3 ಮಹಾ ಗ್ರಂಥಾಲಯಗಳನ್ನು ರತ್ನಸಾಗರ, ರತ್ನರಂಜಕ, ರತ್ನೋದಧಿ ಬೆಂಕಿಗೆ ಆಹುತಿ ಮಾಡಿತು. ಹೇಳುತ್ತಾರೆ, ಆ ಗ್ರಂಥಾಲಯಗಳಲ್ಲಿ ಇದ್ದ ಪುಸ್ತಕಗಳ ಪ್ರಮಾಣ ಎಷ್ಟೋ. ಆ ಬೆಂಕಿ 3 ತಿಂಗಳ ಕಾಲ ನಂದಲಿಲ್ಲ. ನಳಂದಾದೊಂದಿಗೆ ಕೇವಲ ಒಂದು ವಿಶ್ವವಿದ್ಯಾಲಯವಲ್ಲ, ಭಾರತದ ಬೌದ್ಧಿಕ ಪರಂಪರೆಯೂ ಭಸ್ಮವಾಯಿತು. ಸೂರ್ಯೋದಯ. ನಳಂದಾದ ಪುನರುತ್ಥಾನ. ಸುಮಾರು 700 ವರ್ಷಗಳ ನಂತರ 2010ರಲ್ಲಿ ಭಾರತದ ಸರ್ಕಾರ ನಳಂದಾವನ್ನು ಪುನಃ ಸ್ಥಾಪಿಸಲು ಯೋಜನೆ ರೂಪಿಸಿತು. ಈ ಆಲೋಚನೆ ಮೊದಲು ಡಾ. ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರಿಂದ ಬಂದಿತ್ತು. ಇಂದು ನಳಂದ ಹೊಸ ರೂಪದಲ್ಲಿ ಪುನರ್ಜನ್ಮ ಪಡೆದಿದೆ. ಹೊಸ ವಿದ್ಯಾರ್ಥಿಗಳು, ಹೊಸ ಕಟ್ಟಡಗಳು, ಆದರೆ ಅದೇ ಹಳೆಯ ಆತ್ಮ, ಜ್ಞಾನ, ವಿಚಾರ ಮತ್ತು ತಾತ್ವಿಕತೆ. ಧ್ವನಿ ಬಲೂನ್ ಸಂದೇಶ. ನಳಂದಾದ ಕತೆ ನಮಗೆ ಹೇಳುವುದು: ಜ್ಞಾನಕ್ಕೆ ಎಂದಿಗೂ ಮಿತಿ ಇಲ್ಲ. ಒಂದು ಚಿಂತನೆ, ಒಂದು ಪುಸ್ತಕ, ಒಂದು ಗುರು ಜಗತ್ತನ್ನೇ ಬದಲಾಯಿಸಬಹುದು. ನಳಂದ ನಮ್ಮ ಗೌರವ, ಪರಂಪರೆ ಮತ್ತು ಆತ್ಮಸಂಪತ್ತು. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.